ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣದಲ್ಲಿದ್ದೀವಿ. ಇಲ್ಲಿ ಈ ಮಡ್ಡಿ ಅಂತೇಳಿ ನಾವೇನು ಕರಿತೀವಿ, ಅಲ್ಲಿ ಸುತ್ತಮುತ್ತ ಹೊಲ ಏನಿದಾವು ಅಲ್ಲಿ ಇವರು ವಿವಿಧ ರೀತಿಯಾದಂತಹ ಬೆಳೆಗಳನ್ನು ಹಾಕ್ತಾರೆ. ತೊಗರಿ, ಈ ಕಬ್ಬು, ಇಂತಹ ಬೆಳೆಗಳಿಗೆ ಇವತ್ತು ಈ ಕಾಡು ಹಂದಿಗಳ ಕಾಟ ತುಂಬಾ ಹೆಚ್ಚಾಗಿರುತ್ತೆ. ಸೊ ಈ ಹಿಂದೆ ಅನೇಕ ವರದಿಗಳನ್ನ KNN ಕನ್ನಡ ಸಹ ಬಿತ್ತರ ಮಾಡಿತ್ತು. ಸೊ ಆದ್ರೂ ಸಹ ಯಾವುದೇ ಅಧಿಕಾರಿ ಇತ್ತ ಗಮನ ಹರಿಸಿದ್ದಿಲ್ಲ. ರೈತರು ಹಲವಾರು ಬಾರಿ RFO ಅವರನ್ನ ಅಥವಾ ಬೇರೆ ಬೇರೆ ಅಧಿಕಾರಿಗಳನ್ನ, ಈ ಫಾರೆಸ್ಟ್ ಅಧಿಕಾರಿಗಳನ್ನ ಭೇಟಿಯಾಗುವಂತಹ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ರು. ಆದ್ರೆ ಯಾವ ಒಬ್ಬ ಅಧಿಕಾರಿ ಇತ್ತ ತಿರುಗಿ ನೋಡುದು ವಿಪರ್ಯಾಸ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಅಣ್ಣ. ಈಗ ರೈತರು ತಾವೆಲ್ಲ ಒಂದಿಷ್ಟು ಬೆಳೆಗಳನ್ನ ಬೆಳೆದಿರ್ತೀರಿ. ಈಗ ಬೆಳೆದ್ರು ಸಹ ನಿಮ್ಮ ಕೈಗೆ ಈ ಬೆಳೆ ಬಂದಿಲ್ಲ ಅನ್ನುವಂಥದ್ದು ಈಗ ಬಾಯಿ ಬರೋದು ಸರ. ಈಗ ಅದ ಏನಾಗೈತೆ ಅಂದ್ರೆ ಒಟ್ಟ ಏನ್ ಮಾಡಿದ್ರು ಎಟ್ಟಂತ ಕೌಂಡ್ರ ಸಂಜೆಲಿ ಮುಂಜಾನೆ ಕಾದ್ರೂ ಕೂಡ ನಾಯಿನೂ ಬೆಳಿತಾವ, ನಮಗೂ ತಿರ್ಕೊಂಡ್ ಬರ್ತಾವ, ಹೊರಕ್ ಹೋಗಲ್ದಂಗ ಆಗ್ಬಿಡತ್ರಿ. ಈಗ ನಮ್ಗೆ ಇದು ಏನ್ ಪರಿಹಾರ ಅಂತಾರ, ಈಗ 4-5 ವರ್ಷ ಆತ್ ನಾವ್ ಕೊಡಕತ್ತಿದ. 4-5 ವರ್ಷ ಆತ್ ನೀವು ಬರಾಕತ್ತೀರಿ, ನಿಮ್ಗಾದ್ರೂ ಬೇಜಾರಾಗಿ ನಾವು ಬರಾಕ್ ಹೋಗಾಕ. ಈ ಹೇಳಿದ್ರು ಇದು ಏನ್ ನಮ್ಗೇನ್ ಇದು ಇಲ್ರಿ. ಅದಕ್ಕೆ ನಮ್ಮ ಸುತ್ತದ ಹೊಲಕ್ಕೆ ಏನಾರ ಸ್ವಲ್ಪ ನಮಗ್ ತಾವು ತಮ್ಮ ಗುಡ್ದಾಗ ತಾವು ತಿರ್ಕೊಲಿ ಬೇಡ ಅನ್ನಂಗಿಲ್ಲ, ನಮ್ಮ ಹೊಲಕಾರ ಸೇಫ್ಟಿ ಕೂಡ ಅಂತೇಳಿ ನಾವು ಕೇಳ್ಕೊಂತೀವಿ. ಈಗ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಐತ್ರಿ? ಈಗ ಈಗ 4ನೇ ವರ್ಷ ಹೇಳ್ತೀನಿ ನೋಡಿ ಸರ್. ಮೊದಲು ಇದ್ರಿ ಮತ್ ನಮ್ಗ ಇದು ಇದ್ದಲ್ಲ. ಈಗ ಏನೋ ಒಬ್ರು ಬಂದ್ರು, ಅವ್ರ ಕೈಲಿ ಹಿಂಗ ಅಂತೇಳಿ ಎಲ್ಲ ಮತ್ ಬರ್ದು ಎಲ್ಲ ಕೊಟ್ಟಿವ್ರಿ. ಈಗ RFO ಅವರಿಗೆ ಅವರೆಲ್ಲ ಲೆಟರ್ ಗಿಟರ್ ಎಲ್ಲ ಕೊಟ್ಟಿವ್ರಿ. ಮೊದಲ ಹೋಗ್ಯವ್ರಿ ಲೆಟರ್ ಹೋಗಿ ಮತ್ತ ಆಫೀಸ್ಗೆ ಹೋಗಿ ಕೊಟ್ಟು ಬಂದಿವ್ರಿ ನಾವು. ಎಷ್ಟು ಮತ್ತ ಗಿರ್ಜಾ ಚೇರ್ಮನ್ ಇದ್ರಿ, ಅವ್ರು ನಮ್ಮ ಸುತ್ತಮುತ್ತ ಎಲ್ಲಾರು ಹೊಸರು ಕೂಡಿ ಕೊಟ್ಟಿವ್ರಿ. ಕೊಟ್ಟರು ಕೂಡ ನಮಗೇನು ಅನುಮತಿನೇ ಕೊಟ್ಟಿಲ್ರಿ. ಅವ್ರು ನಮಗ್ ಪರಿಹಾರ ಬೇಕಾಗಿಲ್ರಿ. ಬಟ್ ನಮ್ಗೆ ಇಲ್ಲ ತಮ್ಮ ಮಾಲ ತಮ್ಮ ಏನ್ ಕಾವದಾವಲ್ಲ, ಅವು ಕರಾರಲ್ಲಿ ಮರಿಯಾರಲ್ಲಿ ಅವು ಏನೋ ತಮ್ಮ ಹಂದಿ ಅದಾವಂದ್ರ ಅಡಿ ಪ್ರಾಣಿ ತಮ್ಮ ಹಕ್ಪಂದಿ ಒಳಗೆ ಹಾಕೋಲಿ, ನಮಗ್ ಚಪ್ಪಡಿ ಕೊಡ. ಯಾಕ ಹುಡುಗರು ಉಪ್ಪಡಿ ಬರ್ತಿರ್ತಾವ, ನಾವು ರಾತ್ರಿ ಬರ್ತಿರ್ತೀವಿ. ಬಂದು ಬಡದ್ರ ಏನಾಕತಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗೋಲ್ಲ. ಈಗ ನಮ್ಮ ಒಂದ್ 2 ನಾಯಿ ಸತ್ತಾವ, ನಾಯಿ ಬಡ್ದಾವ. ಈಗ ನಮಗೂ ಮನುಷ್ಯರು ತಿರ್ಕೊಂಡ್ ಬರ್ತಾವ. ಮತ್ತ ಅದಕ್ಕೇನ್ ನಾಯಿ ಜನ್ಮಕ್ಕೆ ಅಪಾಯ ಐತಿ ನಮಗ. ಇಲ್ಲಿ ನೋಡ್ರಿ ತೆಗ್ಗ ಅದಾವಲ್ರಿ. ಈಗ ಅಣ್ಣ ಇಲ್ಲಿ ತೆಗ್ಗ ಈಗೆಲ್ಲ ಈ ಹಂದಿಗಳನ್ನ ತೊಡಿದ್ರಿ ಇವೆಲ್ಲ. ಹಂದಿ ಗುದಿ ಗುದಿ ಬೀಳ್ತಾವ್ರಿ. ಮಳಿ ಆತಂದ್ರಿ ಸರ, ಈ ನಮ್ಮನಿ ಮಳಿ ಆತಂದ್ರಿ ಈ ನಮ್ಮನಿ ಗುತ್ತಾವ್ರಿ. ಒಟ್ಟು ಲುಕ್ಷಾನ್ ಪೀಕ್ ಬಂದಿದ್ದೆಲ್ಲ ಕೈ ಬಂದಿದ್ದು ಬಾಯಿ ಬರ್ಲಂಗ ಆಗೈತಿ. ಇದ್ರಾಗ ಏನಂತ ನಾವು ಈಗ ಸಾಲ ಸಮದ ಮಾಡಿ ಹಾಕಿರ್ತೀವಿ ಸರ್ ಪೀಕ್. ಇದ್ರಾಗ ಏನ್ ತಗೊಂಡ್ ಲಾಭ? ಈಗ ನಾವ್ ಇದ್ರಾಗ ಏನ್ ತಗೊಂಡ್ ಲಾಭ? ಹಿಂಗಾಗೈತ್ರಿ. ಇದು ಲಾಭ ಪರಿಹಾರ ಅನ್ನೋದು ಬ್ಯಾಡ ನಮಗ. ಎಷ್ಟು ಎಕರೆ ಹೊಲ ಇದು ಒಟ್ಟು 4 ಎಕರೆ 23 ಗುಂಟೆ ರೀ. ಈಗ ಏನ್ ಹಾಕಿರಿ ಅದ್ರೊಳಗ? ಕಬ್ಬ ಐತಿ ಸರ್, ಕಬ್ಬ ಐತ್ರಿ. ಮತ್ತೆ ಆಚೆ ಕಡೆ ಲವಣಿ ಮಾಡಿವ್ರಿ ರೊಕ್ಕ ಹಾಕಿ. ಅವ್ನ ತೊಗರಿ ನೋಡ್ಬೇರಿ, ನಮ್ಮ ಮಾವಾರ್ದು ಊಟ ತೊಗರಿ ಬಡ್ದು ಬಿಟ್ಟಾವ, ಗುದ್ದಿ ಮತ್ ನಿನ್ನೇನು ಹಾಕ್ಯಾರಿ. ಮನೆ ಗುದ್ದಾವು ಸಾಲೇರಿಗೆ ಹೆಂಗ ತಿಂದಾವು ಹಾಗೈತೆ. ಮತ್ ಹಾಕಿವಿ, ಮತ್ತು ತಿಂದಾವ. ಹಿಂಗ ಆಗ್ಬಿಟ್ಟತಿ. ಅದಕ್ಕೆ ನಮ್ಗ ಏನು ಅನ್ನೋದು ಮತ್ತ ತಾವು ಬಂದು ಏನ್ ದಾರಿ ತೋರ್ಸ್ಲಿ ಅಂತ ಎಷ್ಟ ಕೇಳ್ಕೋದ್ರಿ. ಇವತ್ತು ರೈತ ಬೆಳೆದಂತಹ ಬೆಳೆಗೆ ಒಂದು ನಿಟ್ಟಿನಲ್ಲಿ ಬೆಲೆ ಇಲ್ಲ. ಆದ್ರೆ ನಂತರ ರೈತರ ಬೆಳೆಯುವಂತಹ ಬೆಳೆ ಏನಿದೆ ಅದಕ್ಕೆ ರಕ್ಷಣೆ ಇಲ್ಲ. ಈ ಒಂದು ಫಾರೆಸ್ಟ್ ಹತ್ತಿರ ಇರುವಂತಹ ಈ ಹೊಲಗಳೇನಿದಾವಲ್ಲ, ಇವುಗಳಿಗೆ ನಿಜಕ್ಕೂ ರಕ್ಷಣೆ ಇಲ್ಲದೆ ಇರುವಂತದ್ದು. ಇಲ್ಲಿ ಹಂದಿಗಳ ಕಾಟ ತುಂಬಾನೇ ಇರುವಂತದ್ದು. ಈಗ ರೈತರು ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಳೆದ 3-4 ವರ್ಷಗಳಿಂದ ಏನು ಬೆಳೆಯನ್ನ ಬೆಳೀತಾ ಇದ್ದಾರೆ, ಅವು ಯಾವೂ ಸಹ ನಮ್ಗೆ ಕೈಗೆ ಹತ್ತಿಲ್ಲ ಅನ್ನುವಂತಹ ಒಂದು ವಿಷಾದಕರ ಸಂಗತಿಯನ್ನ ರೈತ ಹೊರ ಹಾಕ್ತಿರುವಂತದ್ದು. ಇಲ್ಲಿ ಸುಮಾರು ಹೊಲಗಳಲ್ಲಿ ಇದೇ ರೀತಿ ಒಂದು ಹಂದಿಯ ಕಾಟಗಳು ಇರುವಂತದ್ದು. ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಜಗ್ಗು ಗುಂಡಿಗಳು ಎಷ್ಟು ಬಿದ್ದಿವೆ ಅಂತ ಹೇಳಿ. ಇಲ್ಲಿ ಹಂದಿಗಳು ರೈತ ಸಾಕಿರುವಂತಹ ನಾಯಿಗಳನ್ನು ಸಹ ಅವು ಬಡಿದು ಕೊಲ್ಲುವಂತಹ ಕೆಲಸವನ್ನ ಮಾಡ್ತವೆ. ಹಾಗೆ ಇಲ್ಲಿ ಮಕ್ಕಳು, ಮರಿ ಮತ್ತು ಮುದುಕರು ಇಲ್ಲಿ ಹೊಲಗಳಿಗೆ ಬರ್ತಾರೆ. ಅವರುಗಳನ್ನ ಸಹ ಅವು ಹಿಮ್ಮೆಟ್ಟಿಸುವಂತಹ ಕೆಲಸವನ್ನ ಹಂದಿಗಳು ಮಾಡ್ತವೆ. ಹೀಗಾಗಿ ರೈತರು ಎಲ್ಲೋ ಒಂದ್ ಕಡೆ ತಮ್ಮ ಹೊಲಗಳಿಗೆ ಹೋಗಕ್ಕೆ ಹಿಂಜರಿತಾರೆ. ಸೊ ಇದನ್ನೆಲ್ಲ ತಾವು ಅಧಿಕಾರಿಗಳು ನೋಡಿದಾಗ ಇಲ್ಲಿ ಒಂದಿಷ್ಟು ಭೇಟಿ ಕೊಡಬೇಕು, ರೈತರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸದ ಜೊತೆಗೆ ಅವರಿಗೆ ಒಂದು ಪರಿಹಾರವನ್ನ ಒದಗಿಸುವಂತಹ ಕಾರ್ಯ ಮಾಡಬೇಕಾಗಿದೆ. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಮತ್ತೆ ಇಲ್ಲಿನ RFO ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೈತರು ಇಲ್ಲಿ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಘಾಡ್ಗಳು ಏನ್ ಮಾಡ್ತಾ ಇದ್ದಾರೆ, ಏನು ಸಮಜಾಯಿಸಿಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಇವತ್ತು ರೈತರಲ್ಲಿ ಕಾಡ್ತಾ ಇದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಶಿರೂರು ಭಾಗದ ರೈತರಿಗೆ ಒಂದಿಷ್ಟು ನೆರವಾಗ್ಲಿ ಅಂತ ಹೇಳಿ ನಮ್ಮನ್ನ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಂದೇ ಮಾತು.